ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಯೂನಿಟ್ ಹೇಗೆ ಸೆಟ್ ಮಾಡ್ಕೊಳ್ಳೋದು, ಆಲ್ಟರ್ನೇಟಿವ್ ಯೂನಿಟ್ ಹೇಗೆ ಯೂಸ್ ಮಾಡೋದು, ಡೆಸಿಮಲ್ ಅಲ್ಲಿ ಹೇಗೆ ಸೆಟ್ ಮಾಡ್ಕೊಳ್ಳೋದು, ಇಂಚಸ್ ಅಲ್ಲಿ ಹೇಗೆ ಸೆಟ್ ಮಾಡ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ. ಓಕೆ, ಯೂನಿಟ್ಗೆ ಶಾರ್ಟ್ಕಟ್ ಕೀ ಬಂದು UN ಎಂಟರ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಡ್ರಾಯಿಂಗ್ ಯೂನಿಟ್ಸ್ ಅಂತ ಟೇಬಲ್ ಓಪನ್ ಆಗುತ್ತೆ. ಈ ಟೇಬಲ್ನ ಯೂಸ್ ಮಾಡಿ ನಾವು ಯೂನಿಟ್ನ ಕ್ರಿಯೇಟ್ ಮಾಡ್ಕೋತೀವಿ. ಓಕೆ, ಯೂನಿಟಲ್ಲೂ ನಮಗೆ 2 ಟೈಪ್ಸ್ ಆಫ್ ಯೂನಿಟ್ಸ್ ಇದೆ. ಒಂದು ಮೆಟ್ರಿಕ್ ಯೂನಿಟ್ಸ್, ಇನ್ನೊಂದು ಇಂಪೆರಿಕಲ್ ಯೂನಿಟ್ಸ್. ಓಕೆ, ಮೆಟ್ರಿಕ್ಸ್ ಯೂನಿಟ್ಸ್ ಅಂತ ಅಂದರೆ ಮಿಲಿಮೀಟರ್, ಸೆಂಟಿಮೀಟರ್, ಕಿಲೋಮೀಟರ್ ಇದೆಲ್ಲಾನು ಮೆಟ್ರಿಕ್ ಯೂನಿಟ್ಸ್. ಇಂಪೆರಿಕಲ್ ಯೂನಿಟ್ಸ್ ಅಂತ ಅಂದರೆ ಫೀಟ್ ಮತ್ತು ಇಂಚಸ್ ಇಂಪೆರಿಕಲ್ ಯೂನಿಟ್ಸ್. ಸೊ ನೋಡ್ತಾ ಹೋಗೋಣ. ಸೊ ನೀವು ಇಲ್ಲಿ ನೋಡ್ಬೋದು ಟೈಪಲ್ಲಿ ಇದರಲ್ಲಿ ನಮಗೆ 5 ಟೈಪ್ಸ್ ಇದೆ ಸೆಟ್ಟಿಂಗ್ಸ್. ಆದರೆ ನಾವು ಫ್ರ್ಯಾಕ್ಷನಲ್ ಮತ್ತು ಸೈಂಟಿಫಿಕ್ ಅಷ್ಟು ಯೂಸ್ ಮಾಡಲ್ಲ. ನಾವು ಯೂಸ್ ಮಾಡೋದು ಆರ್ಕಿಟೆಕ್ಚರಲ್, ಡೆಸಿಮಲ್ ಮತ್ತು ಇಂಜಿನಿಯರಿಂಗ್ ಯೂನಿಟ್ಸ್. ಡೆಸಿಮಲ್ ಅಂತ ನೀವು ಸೆಟ್ ಮಾಡಿದ್ರೆ ಡೆಸಿಮಲ್ ಯೂನಿಟ್ಸ್ಗೆ ನಾವು ಇಲ್ಲಿ ನೋಡ್ಬೋದು ಯೂನಿಟ್ ಇಂಟರ್ಸೆಕ್ಷನ್ ಸ್ಕೇಲ್ ಅಂತ ಏನಿದೆ. ಇದರಲ್ಲಿ ನಾವು ಡೆಸಿಮಲ್ ಸೆಟ್ ಮಾಡಿದ್ರೆ ನೀವು ಮಿಲಿಮೀಟರ್, ಸೆಂಟಿಮೀಟರ್, ಮೀಟರ್, ಕಿಲೋಮೀಟರ್ ಇದನ್ನ ಮಾತ್ರ ಯೂಸ್ ಮಾಡ್ತೀರಾ ಡೆಸಿಮಲ್ ಯೂನಿಟ್ಸ್ಗೆ. ನೀವು ಅದೇ ಇಲ್ಲಿ ಟೈಪಲ್ಲಿ ಇಂಜಿನಿಯರಿಂಗ್ ಸೆಟ್ ಮಾಡಿದ್ರೆ ನೀವಿಲ್ಲಿ ಇಂಚಸ್ ಅಥವಾ ಫೀಟ್ನ ಸೆಟ್ ಮಾಡಬೇಕಾಗುತ್ತೆ. ಫೀಟ್ ಸೆಟ್ ಮಾಡಿದ್ರೆ ಇಂಚಸ್ ವಿಸಿಬಲ್ ಆಗಲ್ಲ. ಸೊ ನೀವು ಸ್ಮಾಲ್ ಯೂನಿಟ್ಸ್ ಯಾವುದಿದೆ ಇಂಚಸ್ ಇದೆ, ಸೊ ಇಂಚಸ್ನ ನೀವು ಇಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ. ಆರ್ಕಿಟೆಕ್ಚರಲ್ ಕೂಡ ಸೆಟ್ ಮಾಡ್ಕೋಬಹುದು. ಆರ್ಕಿಟೆಕ್ಚರಲ್ ಸೆಟ್ ಮಾಡಿದ್ರೆ ನೆಕ್ಸ್ಟ್ ನೀವು ನೋಡ್ಬೋದು ಪ್ರಿಸಿಷನ್ಸ್ ಅಂತ. ಪ್ರಿಸಿಷನ್ಸ್ ಅಲ್ಲಿ ಏನಾಗುತ್ತೆ ನಮಗೆ ಇಂಜಿನಿಯರಿಂಗ್ ನೋಡಿ, ಇಂಜಿನಿಯರಿಂಗ್ ಸೆಟ್ ಮಾಡಿದ್ರೆ ಪ್ರಿಸಿಷನ್ಸ್ ವ್ಯಾಲ್ಯೂ 0 ಆಫ್ಟರ್ ಪಾಯಿಂಟ್ಸ್ ಆದಮೇಲೆ ಪ್ರಿಸಿಷನ್ ವ್ಯಾಲ್ಯೂ ಎಷ್ಟು ಬೇಕು ಅಂತ. ಅಂದರೆ ನಾವೀಗ 1 feet 2 inches ಅಂತ ಕೊಡ್ತೀವಿ. ಅದು ನಾವು ಡೈಮೆನ್ಷನ್ಸ್ ಪ್ಲೇಸ್ ಮಾಡಿದ್ಮೇಲೆ ಕೂಡ 1 feet 2 inches ಅಥವಾ 4 inches ಅಂತಾನೆ ತೋರಿಸುತ್ತೆ. ಈಸಿಯಾಗಿ ನಮ್ಗೆ ಅರ್ಥ ಆಗುತ್ತೆ. ಅದೇ ನೀವು ಆರ್ಕಿಟೆಕ್ಚರಲ್ ಯೂನಿಟ್ನ ಸೆಟ್ ಮಾಡಿದ್ರೆ ಪ್ರಿಸಿಷನ್ನಲ್ಲಿ 1/2, 1/4 ಈ ಥರ ಇದೆ. 1 feet 6 inches ಅಂತ ಇರುತ್ತೆ. 6 inches ಅಂದರೆ 1/2 inches. ಆರ್ಕಿಟೆಕ್ಚರಲ್ ಯೂನಿಟ್ಸ್ ಫ್ರಾಕ್ಷನಲ್ಲಿ ತೋರಿಸಿದ್ರೆ ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸುತ್ತೆ. ಸೊ ನಾವು ಜಾಸ್ತಿ ಇಂಜಿನಿಯರಿಂಗಲ್ಲಿ ಯೂನಿಟ್ಸ್ನ ಯೂಸ್ ಮಾಡ್ತೀವಿ. ಸೊ ನೀವು ಇಂಜಿನಿಯರಿಂಗ್ ಸೆಟ್ ಮಾಡ್ಬೋದು, ಅಥವಾ ನೀವು ಆರ್ಕಿಟೆಕ್ಚರಲ್ ಡ್ರಾಯಿಂಗ್ಸ್ ಮಾಡ್ತಿದೆ ಅಂದರೆ ಅವಾಗ ಇದನ್ನ ಯೂಸ್ ಮಾಡ್ತೀವಿ. ಅಥವಾ ನೀವು ಡೆಸಿಮಲ್ ಮಿಲಿಮೀಟರ್ ಅಥವಾ ಸೆಂಟಿಮೀಟರ್, ಮೀಟ್ರಲ್ಲಿ ಯೂಸ್ ಮಾಡ್ತಿದೆ ಅಂದರೆ ಡೆಸಿಮಲ್ನ ಸೆಟ್ ಮಾಡಿ ಪ್ರಿಸಿಷನ್ಸ್ ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ಸ್ ನಿಮಗೆ ವೇವ್ ಆಗಬೇಕು ಅದನ್ನು ಸೆಟ್ ಮಾಡಿ ನೆಕ್ಸ್ಟ್ ನೀವು ಇಲ್ಲಿ ಇಂಟರ್ಸೆಕ್ಷನ್ ಸ್ಕೇಲಲ್ಲಿ ಡೆಸಿಮಲ್ ಸೆಟ್ ಮಾಡಿದ್ರೆ ಮಿಲಿಮೀಟರ್ ಅಥವಾ ಸೆಂಟಿಮೀಟರ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಹೀಗೆ ಸೆಟ್ ಮಾಡ್ತೀವಿ. ಸೆಟ್ ಮಾಡಿ ಓಕೆ ಕೊಟ್ಟರೆ ನಿಮಗೆ ಯೂನಿಟ್ಸ್ ಸೆಟ್ ಆಗಿರುತ್ತೆ. ಸೊ ರೆಫರೆನ್ಸ್ಗೋಸ್ಕರ ಡಯಾಗ್ರಾಮ್ ಕ್ರಿಯೇಟ್ ಮಾಡ್ಕೋತೀನಿ. ಡಯಾಗ್ರಾಮ್ ಕ್ರಿಯೇಟ್ ಮಾಡೋದಕ್ಕೆ ಮುಂಚೆ ಲಿಮಿಟ್ ಸೆಟ್ ಮಾಡ್ಕೋತೀನಿ. ಲಿಮಿಟ್ಗೆ ಶಾರ್ಟ್ಕಟ್ ಕೀ ಬಂದು LIM 0,0 ಫಸ್ಟ್ ಕಾರ್ನರ್, ಅಪ್ರೈಟ್ ಕಾರ್ನರ್ಗೆ 100 mm ಕೊಡ್ತಾ ಇದ್ದೀನಿ. ಸೊ ಲಿಮಿಟ್ ಸೆಟ್ ಆದಮೇಲೆ ಝೂಮ್ ಮಾಡ್ಕೋಬೇಕು. ಸ್ಕ್ರೀನ್ ಝೂಮ್ ಇನ್ ಝೂಮ್ ಔಟ್ ಆಗಿರುತ್ತಲ್ಲ, ಸೊ ಪ್ರಾಪರಾಗಿ ವ್ಯೂ ಆಗಬೇಕು ಅಂದರೆ ಝೂಮ್ ಎಂಟರ್ ಮಾಡ್ಕೋಬೇಕು. Z8 A8. ಸೊ ನಮ್ಗೆ ಈಗ ಪ್ರಾಪರಾಗಿ ವ್ಯೂ ಸೆಟ್ ಆಯಿತು. ಸೊ ರೆಕ್ಟ್ಯಾಂಗ್ಯುಲರ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ರೆಕ್ಟ್ಯಾಂಗ್ಯುಲರ್ಗೆ ಶಾರ್ಟ್ಕಟ್ ಕೀ ಬಂದು REC. ಸೊ ರೆಕ್ಟ್ಯಾಂಗ್ಯುಲರ್ ಲೆಂತ್ ಆ್ಯಂಡ್ ವಿಡ್ತ್ 20 ರೆಕ್ಟ್ಯಾಂಗ್ಯುಲರ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. 20 mm. ಸೊ ನೀವು ಡೈಮೆನ್ಷನ್ ಚೆಕ್ ಮಾಡಬೇಕಂತಂದರೆ ಡೈಮೆನ್ಷನ್ಸ್ಗೆ ಶಾರ್ಟ್ಕಟ್ ಕೀ ಬಂದು DIM ಎಂಟರ್. ಸೊ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ನಾವು ನೋಡ್ಬೋದು ರೆಕ್ಟ್ಯಾಂಗ್ಯುಲರ್ 2020ಗೆ ಕ್ರಿಯೇಟ್ ಮಾಡಿದ್ದು ವಿಸಿಬಲ್ ಆಗ್ತದೆ. ಸೊ ಇದು MM ಸೆಟ್ ಮಾಡಿದ್ದಾಯಿತು. ನೀವೇನಾದರೂ ಇಂಜಿನಿಯರಿಂಗ್ ಸೆಟ್ ಮಾಡಬೇಕಂತಂದರೆ ಯೂನಿಟ್ ಅಗೇನ್ UN ಎಂಟರ್. ಸೊ ಡೆಸಿಮಲಿಂದ ಇಂಜಿನಿಯರಿಂಗ್, ಸೊ ಪ್ರಿಸಿಷನ್ಸ್ 2. ಸೊ ಇಂಜಿನಿಯರಿಂಗ್ ಸೆಟ್ ಮಾಡೋದ್ರಿಂದ ನಾನು ಇಲ್ಲಿ ಇಂಚಸ್ ಸೆಟ್ ಮಾಡಿಕೊಂಡು ಓಕೆ ಕೊಡ್ತಾ ಇದ್ದೀನಿ. ಓಕೆ, ಸೊ ಅಗೇನ್ ಡೈಮೆನ್ಷನ್ಸ್ನ ಚೆಕ್ ಮಾಡೋಣ. ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ನೋಡಿ. ಆದರೂ ನಮಗೆ ಇಲ್ಲಿ MM ಅಲ್ಲೇ ತೋರಿಸ್ತಾ ಇದೆ. ಏನಕ್ಕಂತಂದರೆ ನಾವು ಡೈಮೆನ್ಷನ್ ಸ್ಟೈಲ್ ಮೇಲೆ ಕೂಡ ನಾವು ಯೂನಿಟ್ಸ್ನ ಚೇಂಜ್ ಮಾಡಬೇಕು. ಅದು ಪ್ರಾಜೆಕ್ಟ್ಸ್ ಯೂನಿಟ್ಸ್ ಆಯಿತು. ಇದು ಡೈಮೆನ್ಷನ್ಸ್ ಯೂನಿಟ್ ಕೂಡ ಚೇಂಜ್ ಮಾಡಬೇಕು. ಸೊ ಡೈಮೆನ್ಷನ್ ಸ್ಟೈಲ್ ಮ್ಯಾನೇಜರಲ್ಲಿ ಹೋಗಿ ಮಾಡಿಫೈ ಹೋಗಿ ನೀವು ಇಲ್ಲಿ ನೋಡ್ಬೋದು ಪ್ರೈಮರಿ ಯೂನಿಟ್ಸ್ ಅನ್ನೋ ಆಪ್ಷನ್ಸ್ ಇದೆ. ಅದನ್ನು ಸೆಲೆಕ್ಟ್ ಮಾಡಿದರೆ ಇಲ್ಲೂ ಕೂಡ ನಾವು ಯೂನಿಟ್ ಫಾರ್ಮ್ಯಾಟ್ ಕೂಡ ಚೇಂಜ್ ಮಾಡಬೇಕು. ಆವಾಗ ಮಾತ್ರ ನಮಗೆ ಡಿಸ್ಪ್ಲೇನಲ್ಲೂ ಕೂಡ ನಾವು ಏನು ಯೂನಿಟ್ ಸೆಟ್ ಮಾಡಿರ್ತೀವಿ ಅದನ್ನು ನೀವು ಇಲ್ಲಿ ನೋಡ್ಬೋದು. ಸೊ ಇಂಜಿನಿಯರಿಂಗ್ ಯೂನಿಟ್ ಪ್ರಿಸಿಷನ್ಸ್ 2. ಓಕೆ, ಸೊ ಇದರಲ್ಲಿ ನಾವು ಡೈಮೆನ್ಷನ್ಸ್ ಆದಮೇಲೆ ಸೆಟ್ ಕರೆಂಟ್ ಕೊಟ್ಟು ಕ್ಲೋಸ್ ಮಾಡಬೇಕು. ಸೆಟ್ ಕರೆಂಟ್ ಕ್ಲೋಸ್. ನೀವು ಇಲ್ಲಿ ನೋಡ್ಬೋದು 1 feet 8 inches. ಓಕೆ, ನೀವು ಹೀಗೆ ಚೇಂಜ್ ಮಾಡ್ಕೋಬೋದು. ಸೊ ನೀವು ಇಲ್ಲಿ ಯಾವುದು ಸೆಟ್ ಮಾಡಿದ್ರಂತ ವೀವ್ ಆಗ್ತಿಲ್ಲ ಅಂದರೆ ನೀವು ಇಲ್ಲಿ ನೋಡ್ಬೋದು ಯೂನಿಟ್ ಟೇಬಲ್ ಇದೆ. ಇಲ್ಲಿ ನಾವು ಯಾವುದು ಆ್ಯಡ್ ಮಾಡಿದ್ದೀವಿ ಅಥವಾ ಯಾವ ಯೂನಿಟ್ ಸೆಟ್ ಮಾಡಿದ್ದೀವಿ ಅಂತ ವ್ಯೂ ಆಗ್ತಾ ಇರುತ್ತೆ. ವ್ಯೂ ಆಗ್ತಿಲ್ಲ ಅಂತಂದರೆ ನೀವು ಕಸ್ಟಮೈಸ್ಗೆ ಹೋಗಿ ನೀವು ಇಲ್ಲಿ ನೋಡ್ಬೋದು ಯೂನಿಟ್ಸ್ ಅನ್ನೋ ಆಪ್ಷನ್ಸ್ ಇರುತ್ತೆ. ಹೈಡ್ ಮಾಡಿದ್ರೆ ವ್ಯೂ ಆಗಲ್ಲ. ಸೊ ಅನ್ಚೆಕ್ ಮಾಡ್ಕೊಂಡ್ರೆ ಯೂನಿಟ್ಸು ವೀವ್ ಆಗುತ್ತೆ. ಈ ಥರ ನೀವು ಯೂನಿಟ್ನ ಸೆಟ್ ಮಾಡ್ಕೋಬೇಕು. ನಿಮಗೆ ಆಲ್ಟರ್ನೇಟಿವ್ ಯೂನಿಟ್ ಅಥವಾ ಸಿಂಬಲ್ಸ್ನ ಸೆಟ್ ಮಾಡಬೇಕು ಅಂತಂದರೆ ಅದು ಕೂಡ ವಿಸಿಬಲ್
ಸೊ ನೀವು ಇಲ್ಲಿ ನಾನು ಚೇಂಜ್ ಮಾಡ್ತಾ ಇದ್ದೀನಿ ಡೆಸಿಮಲ್ಗೆ. ಡೆಸಿಮಲ್ ಇರೋ ಯೂನಿಟ್ ವೀವ್ ಆಗಬೇಕು, ಮತ್ತು ನಿಮಗೆ ಫೀಟಲ್ಲಿ ಇಂಚಸಲ್ಲೂ ಯೂನಿಟ್ಸ್ ವೀವ್ ಆಗಬೇಕಂದ್ರೆ ಅದಕ್ಕೂ ಆಪ್ಷನ್ಸ್ ಇದೆ. ಅಗೇನ್ ಡೈಮೆನ್ಷನ್ ಸ್ಟೈಲ್ ಮ್ಯಾನೇಜರಲ್ಲೇ ನೀವು ಇಲ್ಲಿ ನೋಡ್ಬೋದು ಮಾಡಿಫೈ ಆಲ್ಟರ್ನೇಟಿವ್ ಯೂನಿಟ್ಸ್ ಅನ್ನೋ ಆಪ್ಷನ್ಸ್ ಇದೆ. ಅದನ್ನು ಯೂಸ್ ಮಾಡಿ ನೀವು ಇಂಜಿನಿಯರಿಂಗ್ ಯೂನಿಟ್ಸ್ ಕೂಡ ಸೆಟ್ ಮಾಡ್ಬೋದು. ಸೊ ಡಿಸ್ಪ್ಲೇ ಆಲ್ಟರ್ನೇಟಿವ್ ಯೂನಿಟಲ್ಲಿ ನೀವು ಇಲ್ಲಿ ನೋಡ್ಬೋದು ಡೆಸಿಮಲಿಂದ ಇಂಜಿನಿಯರಿಂಗ್ ಸೆಟ್ ಮಾಡಿದ್ರೆ ನೆಕ್ಸ್ಟ್ ಪ್ರಿಸಿಷನ್ಸ್ ಕೊಡುತ್ತೆ, ನೀವು ಇಲ್ಲಿ ನೋಡ್ಬೋದು, ಅದನ್ನು ಸೆಟ್ ಮಾಡ್ಕೋಬೋದು. ಓಕೆ, ಸೆಟ್ ಕರೆಂಟ್ ಆ್ಯಂಡ್ ಕ್ಲೋಸ್. ನೋಡಿ, ಇದು ಅಲ್ಲಿರೋದು, ಇದು ಇಂಚಸಲ್ಲಿರೋದನ್ನ ತೋರಿಸ್ತಾ ಇದೆ. ನೀವೀಗ ಆಲ್ಟರ್ನೇಟಿವ್ ಯೂನಿಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಇದು ಅಲ್ಲಿದೆ, ಸೊ ಇಂಚಸಲ್ಲಿದೆ. ಸೊ ನೀವು ಯೂನಿಟ್ಸ್ ಸಿಂಬಲ್ ಕೂಡ ಆ್ಯಡ್ ಮಾಡಬೇಕಂದ್ರೆ ಆ್ಯಡ್ ಮಾಡ್ಬೋದು. ಅಗೇನ್ ಎಂಟರ್ ಮಾಡಿಫೈ ಪ್ರೈಮರಿ ಯೂನಿಟ್. ಸೊ ಸಫಿಕ್ಸ್ ಆ್ಯಂಡ್ ಪ್ರಿಫಿಕ್ಸ್, ಸಫಿಕ್ಸಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಅಂತ ಕೊಟ್ಟರೆ ನೀವು ಡೆಸಿಮಲ್ ಮಿಲಿಮೀಟರ್ನಲ್ಲಿ ಸೆಟ್ ಮಾಡಿದ್ದೀವಿ. ಸೊ ಮಿಲಿಮೀಟರ್ ಸಿಂಬಲ್ ಸೊ ಅಂತ ಆ್ಯಡ್ ಮಾಡಿ ಓಕೆ ಕೊಟ್ಟರೆ ನೀವು ಇಲ್ಲಿ ನೋಡ್ಬೋದು ಆ್ಯಡ್ ಆಗಿರುತ್ತೆ. ಸೆಟ್ ಕರೆಂಟ್ ಆ್ಯಂಡ್ ಕ್ಲೋಸ್ 20 8 ಇಂಚಸ್. ಓಕೆ, ಹೀಗೆ ನೀವು ಆ್ಯಡ್ ಮಾಡ್ಬೋದು. ಅಗೇನ್ ಎಂಟರ್. ಸೊ ನೀವು ಪ್ಲೇಸಿಂಗ್ ಕೂಡ ಹೇಗೆ ಪ್ಲೇಸ್ ಆಗಬೇಕು ಅಂತ ನೀವು ಪ್ಲೇಸ್ ಮಾಡ್ಬೋದು. ಸೊ ಆಲ್ಟರ್ನೇಟಿವ್ ಯೂನಿಟಲ್ಲಿ ನೀವು ನೋಡ್ಬೋದು ಆಫ್ಟರ್ ಪ್ರೈಮರಿ ವ್ಯಾಲ್ಯೂ ಬಿಲೋ ಪ್ರೈಮರಿ ವ್ಯಾಲ್ಯೂ ಅಂತ ಇರುತ್ತೆ. ನೀವು ಒಂದು ವ್ಯಾಲ್ಯೂ ಮೇಲ್ಗಡೆ ಇನ್ನೊಂದು ವ್ಯಾಲ್ಯೂ ಕೆಳಗಡೆ ಆ ಥರ ಕೂಡ ನೀವು ಸೆಟ್ ಮಾಡ್ಕೋಬೋದು. ಸೊ ಸೆಟ್ ಮಾಡಿ ಓಕೆ ಕೊಟ್ಟರೆ ಸೆಟ್ ಕರೆಂಟ್ ಕೊಟ್ಟರೆ ಸೆಟ್ ಕರೆಂಟ್ ಆ್ಯಂಡ್ ಕ್ಲೋಸ್. ನೀವು ಇಲ್ಲಿ ನೋಡ್ಬೋದು ಚೇಂಜ್ ಆಗುತ್ತೆ. ಸೊ ನಿಮ್ಗೇನಾದರೂ ಟೆಕ್ಸ್ಟ್ ಅಥವಾ ಡೈಮೆನ್ಷನ್ಸ್ ಪ್ರಾಪರಾಗಿ ವೀವ್ ಆಗ್ತಿಲ್ಲ ಅಂದರೆ ನೀವು ಅದನ್ನು ಕೂಡ ಸೆಟ್ ಮಾಡ್ಕೊಡ್ಬೋದು. ಡೈಮೆನ್ಷನ್ ಸ್ಟೈಲಲ್ಲಿನೇ ಮಾಡಿಫೈ, ನೀವು ಇಲ್ಲಿ ನೋಡ್ಬೋದು ಲೈನ್ಸು, ಸಿಂಬಲ್ಸ್ ಆ್ಯಂಡ್ ಆರೋ, ಟೆಕ್ಸ್ಟು, ಇದನ್ನು ಯೂಸ್ ಮಾಡಿ ನೀವು ಅಷ್ಟು ಟೆಕ್ಸ್ಟ್ ವ್ಯೂನ ಚೇಂಜ್ ಮಾಡ್ಕೋಬೋದು. ಆ ವಿಡಿಯೋ ಕ್ರಿಯೇಟ್ ಮಾಡಿದ್ದೀನಿ, ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ನೋಡಿ. ಯೂನಿಟ್ ಹೇಗೆ ಸೆಟ್ ಮಾಡ್ಕೊಳ್ಳೋದು ಅಂತ ಗೊತ್ತಾಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.